ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಇಡೀ ದೇಶದಲ್ಲಿ ಒಂದು ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಂದರೆ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರದಿಂದ ದೊಡ್ಡ ಹೆಸರನ್ನು ಗಳಿಸಿದ್ದಾರೆ. ಅವರಿಗೆ ರಾಜಕೀಯವಾಗಿ ಲಾಭ ಆಗುತ್ತೆ. ಅದನ್ನು ತಡಿಬೇಕು ಅಂತಂದರೆ ಒಂದು ಸ್ವಲ್ಪ ಅಪಪ್ರಚಾರ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಬಹಳ ಉತ್ಸಾಹದಿಂದ ಮುನ್ನುಗ್ತಾ ಇದೆ. ರಾಹುಲ್ ಗಾಂಧಿ ಅವರಂತೂ ಯಾವ ಮಟ್ಟಿಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಟ್ರಂಪ್ ಅವರು ಕಾಲ್ ಮಾಡಿ ಹೇಳಿದ್ರು ನರೇಂದರ್ ಸರೆಂಡರ್ ಅಂತ. ನಿನ್ನೆ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ. ಅಂದರೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸರೆಂಡರ್ ಆಗಿದ್ದಾರೆ ಅನ್ನುವ ಮೂಲಕ ಭಾರತ ಸರೆಂಡರ್ ಆಗಿದೆ ಅಂತ ಹೇಳೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಆ ಲೆವೆಲ್ಗೂ ಕೂಡ ಇಳಿದಿದ್ದಾರೆ. ಮತ್ತೊಂದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಸಂದರ್ಭದಲ್ಲಿ ಬಹಳ ಬೇಸರ ಆಗಿತ್ತು. ಈ ಹಿಂದಿನ ಇತಿಹಾಸವನ್ನು ಒಂದು ಸ್ವಲ್ಪ ತಿಳಿಸ್ಬೇಕು, ನಮ್ಮ ಜನ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಈಗ ಇವರು ಭಾರತ ಡಿಪ್ಲೊಮ್ಯಾಟಿಕಲಿ ಫೇಲ್ಯೂರ್ ಆಗಿದೆ, ಅಮೆರಿಕ ಒತ್ತಡ ಹಾಕಿದೆ, ಹೀಗೆಲ್ಲ ಒಂದು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಈ ಹಿಂದೆ ಏನೇನಾಗಿತ್ತು, ಭಾರತ ಯಾವ ರೀತಿಯಾಗಿ ಡಿಪ್ಲೊಮ್ಯಾಟಿಕ್ ಎರರ್ಸ್ಗಳನ್ನು ಮಾಡಿತ್ತು, ನಮ್ಮ ದೊಡ್ಡ ದೊಡ್ಡ ನಾಯಕರು ಅಂತ ಅನ್ನಿಸ್ಕೊಂಡಂಥವರು ಎಂತೆಂತಹ ಬ್ಲಂಡರ್ಗಳನ್ನು ಮಾಡಿಟ್ಟು ಹೋಗಿದ್ದಾರೆ, ಇವತ್ತಿನ ಪೀಳಿಗೆ ಅದರಿಂದ ಯಾವ ರೀತಿಯಾಗಿ ತೊಂದರೆಯನ್ನು ಅನುಭವಿಸ್ತಾ ಇದೆ, ಇದೆಲ್ಲದನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ಬೇಕು ಅಂತ ನಾನು ಬಹಳ ಹಾತೊರಿತಾ ಇದ್ದೆ. ಅದಕ್ಕೆ ಸರಿಯಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಒಂದು ಬಿಗ್ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟ. ನನಗದೊಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂತೆ ಆಯಿತು. ಯಾಕಂದರೆ ಸುಮ್ಮನೆ ಯಾವುದಾದ್ರೂ ಒಂದು ವಿಚಾರವನ್ನು ಪ್ರಸ್ತಾಪಿಸೋದಕ್ಕೆ ಸಾಧ್ಯ ಇಲ್ಲ ನೋಡಿ, ಅದಕ್ಕೊಂದು ವೇದಿಕೆ ಬೇಕಲ್ಲ. ಅದಕ್ಕೆ ಪೂರಕವಾಗಿ ಖ್ವಾಜಾ ಆಸಿಫ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಬಹಳ ದೊಡ್ಡ ಸ್ಟೇಟ್ಮೆಂಟ್, ಅದೇನು ಸಣ್ಣ ಪುಟ್ಟದಲ್ಲ, ಭಾರತಕ್ಕೆ ಅನೇಕ ದಾರಿಗಳನ್ನು ಓಪನ್ ಮಾಡಿದಂತಹ ಸ್ಟೇಟ್ಮೆಂಟ್. ಆತ ಏನು ಹೇಳಿದ್ದಾನೆ ಅಂತಂದರೆ, ಶಿಮ್ಲಾ ಅಗ್ರಿಮೆಂಟ್ ಇದೆಯಲ್ಲ, ಇದು ಸದ್ಯ ಡೆಡ್ ಡಾಕ್ಯುಮೆಂಟ್, ಇದಕ್ಕೆ ಯಾವುದೇ ರೀತಿಯಲ್ಲೂ ಮಾನ್ಯತೆ ಇಲ್ಲ. ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ LOC ಇಲ್ಲ. ಈಗಿರುವಂತಹದ್ದು 1948ರಲ್ಲಿ ನೆಹರು ಒಪ್ಪಿಕೊಂಡಂತಹ ಯುದ್ಧ ವಿರಾಮ ರೇಖೆ ಮಾತ್ರ, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದು ಮಿತ್ರರೇ, ಭಾರತಕ್ಕೆ POKಯನ್ನು ವಶಪಡಿಸಿಕೊಳ್ಳೋದಕ್ಕೆ ದಾರಿಯನ್ನು ಓಪನ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಚಂಬ್ ಸೆಕ್ಟರನ್ನು ನಾವೇನು ಕಳ್ಕೊಂಡಿದ್ವಲ್ಲ, ಇಂದಿರಾ ಗಾಂಧಿಯವರ ಒಂದು ಬ್ಲೆಂಡರ್ ಕಾರಣದಿಂದಾಗಿ ಭಾರತದಿಂದ ಕೈತಪ್ಪಿ ಹೋಗಿದ್ದಂತಹ ಚಂಬ್ ಸೆಕ್ಟರ್ ಬಗ್ಗೆ ಪ್ರಶ್ನೆಗಳು ಹೇಳೋದಕ್ಕೆ ಶುರುವಾಗಿದೆ. ನರೇಂದ್ರ ಮೋದಿ ಅವರು ಅದನ್ನು ವಶಕ್ಕೆ ಪಡೀತಾರಾ, ಹೀಗಂತ ಒಂದು ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಖ್ವಾಜಾ ಆಸಿಫ್ ಸ್ಟೇಟ್ಮೆಂಟ್ ಏನು, ಹಾಗೆ ಈ ಚಂಬ್ ಸೆಕ್ಟರ್ ಭಾರತದ ಕೈತಪ್ಪಿ ಹೋಗಿದ್ದು ಹೇಗೆ, ಈ ಹಾಜಿಫೀರ್ ಪಾಸ್ನಲ್ಲಿ ಭಾರತ ಮಾಡಿದಂತಹ ಬ್ಲಂಡರ್ ಏನು, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇವತ್ತಿನ ಪರಿಸ್ಥಿತಿಗೆ ಇದು ತೀರಾ ಮುಖ್ಯವಾದಂತಹ ಮಾಹಿತಿ. ನಾವೆಲ್ಲರೂ ಕೂಡ ಭಾರತೀಯರಾಗಿ ಈ ಇತಿಹಾಸವನ್ನು ತಿಳ್ಕೊಂಡಿರಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹೀಗಾಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಿತ್ರರೇ, ಪಾಕಿಸ್ತಾನದ ಒಂದು TV ಚಾನೆಲ್ಗೆ ಅಲ್ಲಿನ ರಕ್ಷಣಾ ಸಚಿವರಾಗಿರುವಂತಹ ಖ್ವಾಜಾ ಆಸಿಫ್ ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಈ ಖ್ವಾಜಾ ಆಸಿಫ್ ಯಾರು ಅಂತ ನಿಮಗೆಲ್ಲ ಗೊತ್ತಲ್ಲ. ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸನ್ನಿವೇಶ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇಡೀ ವಿಶ್ವದಲ್ಲಿ ಸದ್ದು ಮಾಡಿದ್ದ. ಅದೇನು ಕೇಳಿದ್ರೆ, ಪಾಕಿಸ್ತಾನ ಭಯೋತ್ಪಾದನೆಗೆ ಪ್ರಚೋದನೆಯನ್ನು ಕೊಡ್ತಾ ಇದೆ, ನಾವು ಕೆಟ್ಟ ಕೆಲಸ ಮಾಡ್ತಾ ಇದ್ದೀವಿ, ಯಾಕೆ ಕೇಳಿದ್ರೆ ಅಮೆರಿಕದ ಕಾರಣದಿಂದಾಗಿ, ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇದು ಭಾರಿ ಸದ್ದು ಮಾಡಿತ್ತು, ಭಾರತಕ್ಕೆ ಬಹಳ ಶಕ್ತಿ ಕೊಟ್ಟಿತ್ತು. ಈಗ ಅದಕ್ಕಿಂತ ಜಾಸ್ತಿ ಶಕ್ತಿ ಕೊಡುವಂತಹ ಒಂದು ಸ್ಟೇಟ್ಮೆಂಟನ್ನು ಖ್ವಾಜಾ ಆಸಿಫ್ ಕೊಟ್ಟಿದ್ದಾನೆ. ಅದೇನು ಕೇಳಿದ್ರೆ, ಶಿಮ್ಲಾ ಅಗ್ರಿಮೆಂಟನ್ನು ಪಾಕಿಸ್ತಾನ ಕ್ಯಾನ್ಸಲ್ ಮಾಡಿದೆಯಲ್ಲ, ಇದಿನ್ ಮುಂದೆ ಡೆಡ್ ಡಾಕ್ಯುಮೆಂಟ್ ಆಗಿದೆ, ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇನ್ಮುಂದೆ LOC ಇರೋದಿಲ್ಲ, ಕೇವಲ ಅದು ಯುದ್ಧ ವಿರಾಮ ರೇಖೆ ಆಗಿರುತ್ತೆ. 1948ರಲ್ಲಿ ನೆಹರು ವಿಶ್ವಸಂಸ್ಥೆಯಲ್ಲಿ ಒಪ್ಪಿಕೊಂಡಂತಹ ಯುದ್ಧ ವಿರಾಮ ರೇಖೆ ಅಷ್ಟೇ. ಮಿತ್ರರೇ, ಖ್ವಾಜಾ ಆಸಿಫ್ ಕೊಟ್ಟಂತಹ ಈ ಬ್ಲಂಡರ್ ಸ್ಟೇಟ್ಮೆಂಟ್ ಏನಿದೆ, ಇದನ್ನು ಕೇಳಿಸ್ಕೊಂಡಂತಹ ಸಂದರ್ಭದಲ್ಲಿ ನನಗೆ ಬಹಳ ಖುಷಿ ಆಯಿತು. ಒಬ್ಬ ಭಾರತೀಯನಾಗಿ ನನಗೆ ಸಂತಸ ಆಗುವಂತಹದ್ದು ಸರ್ವೇ ಸಾಮಾನ್ಯ. ನೀವು ಕೂಡ ಈ ವಿಚಾರವನ್ನು ಪೂರ್ಣವಾಗಿ ತಿಳಿದುಕೊಂಡ್ರೆ ನಿಮಗೂ ಕೂಡ ಖುಷಿ ಕೊಡುತ್ತೆ. ಎಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಪ್ಪ ಭಾರತದ ಪರವಾಗಿ ಅಂತ. 1972 ಜುಲೈ 2ನೇ ತಾರೀಕು ಶಿಮ್ಲಾದಲ್ಲಿ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಹಾಗೂ ಅಂದಿನ ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ಜುಲ್ಫಿಕರ್ ಅಲಿ ಭುಟ್ಟೋ ನಡುವೆ ಒಂದು ಒಪ್ಪಂದ ಆಗುತ್ತೆ. ಅದನ್ನು ಶಿಮ್ಲಾ ಅಗ್ರಿಮೆಂಟ್ ಅಂತಲೇ ಇತಿಹಾಸದಲ್ಲಿ ದಾಖಲು ಮಾಡಲಾಗಿದೆ. ಈ ಶಿಮ್ಲಾ ಅಗ್ರಿಮೆಂಟ್ ಇದೆಯಲ್ಲ, 1971ರ ಯುದ್ಧದಲ್ಲಿ ಭಾರತದ ಮುಂದೆ ಹೀನಾಯವಾಗಿ ಸೋತು ಹೋಗಿದ್ದಂತಹ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಂತಹ ಒಂದು ಗಿಫ್ಟ್. ಅದು ಅಂತಿಂತಹ ಗಿಫ್ಟ್ ಅಲ್ಲ, ಬಹಳ ಬಿಗ್ ಗಿಫ್ಟ್. 1971ರ ಯುದ್ಧದಲ್ಲಿ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ವಿರುದ್ಧ ಎಷ್ಟು ಕಠೋರವಾಗಿ ನಡೆದುಕೊಂಡಿದ್ರು, 1972ರ ಜುಲೈ 2ರ ಈ ಶಿಮ್ಲಾ ಅಗ್ರಿಮೆಂಟ್ನಲ್ಲಿ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ವಿರುದ್ಧ ಅಷ್ಟೇ ಮೃದುವಾಗಿ ವರ್ತಿಸಿದ್ರು. ಬಹಳ ಮೃದು ಧೋರಣೆಯನ್ನು ತಳೆದುಬಿಟ್ರು. ಇಡೀ ಜಗತ್ತು ಆಶ್ಚರ್ಯಗೊಂಡಿತ್ತು. ಇಂದಿರಾ ಗಾಂಧಿ ಅವರು ಇಷ್ಟೊಂದು ಸಾಫ್ಟ್ ಆಗೋದಕ್ಕೆ ಹೇಗೆ ಸಾಧ್ಯ, ಇದರ ಹಿಂದಿನ ಸೀಕ್ರೆಟ್ ಏನು ಅಂತ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು. 1971ರ ಯುದ್ಧದಲ್ಲಿ ಯಾವ ವಿಪಕ್ಷಗಳು ಇಂದಿರಾ ಗಾಂಧಿ ಅವರ ಬೆನ್ನಿಗೆ ನಿಂತುಕೊಂಡಿದ್ವೋ, ಇಂದಿರಾ ಗಾಂಧಿ ತೆಗೆದುಕೊಂಡಂತಹ ನಿರ್ಧಾರವನ್ನು ಬೆಂಬಲಿಸಿದ್ವೋ, ಅದೇ ವಿಪಕ್ಷಗಳು, ಮುಖ್ಯವಾಗಿ
ಅಟಲ್ ಬಿಹಾರಿ ವಾಜಪೇಯಿ ಅಂತ ದೊಡ್ಡ ನಾಯಕರು ಕೂಡ ಇಂದಿರಾ ಗಾಂಧಿ ಅವರ ನಿರ್ಧಾರವನ್ನು ಕಟುವಾಗಿ ಟೀಕಿಸಿದ್ರು. ಶಿಮ್ಲಾ ಅಗ್ರಿಮೆಂಟ್ ಬಗ್ಗೆ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವು. ಕಾರಣ ಏನು ಕೇಳಿದ್ರೆ, ಆ ಶಿಮ್ಲಾ ಅಗ್ರಿಮೆಂಟ್ ನಲ್ಲಿ ಭಾರತಕ್ಕೆ ಉಪಯೋಗವಾಗುವಂತಹ ಯಾವುದೇ ನಿರ್ಧಾರಗಳು ಇರಲಿಲ್ಲ. ಎಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಗಿಫ್ಟ್ ಕೊಡುವಂತಹ ನಿರ್ಧಾರಗಳೇ ಆಗಿದ್ವು. ಉದಾಹರಣೆಗೆ ಒಂದೆರಡನ್ನು ನಿಮಗೆ ಹೇಳ್ಬಿಡ್ತೀನಿ. ಈ ಹಿಂದೆ ನಾವು ಸಾಕಷ್ಟು ಡಿಸ್ಕಸ್ ಮಾಡಿದೀವಿ, ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಚಿಕ್ಕದಾಗಿ ಒಂದೆರಡು ಅಂಶ ಹೇಳೋದಾದ್ರೆ, ಭಾರತ ಮತ್ತು ಪಾಕಿಸ್ತಾನದ ವಿಚಾರವನ್ನು ದ್ವಿಪಕ್ಷೀಯ ವಿಚಾರ, ಇದರಲ್ಲಿ ಮೂರನೆಯವರು ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಅಗ್ರಿಮೆಂಟ್ನಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಎರಡನೆಯದಾಗಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ LOC ಅನ್ನು ಒಪ್ಪಿಕೊಳ್ಳಲಾಯಿತು. 1948ರಲ್ಲಿ ಯುದ್ಧ ವಿರಾಮ ರೇಖೆ ಮಾತ್ರ ಇತ್ತು ಈ ಜಮ್ಮು ಕಾಶ್ಮೀರ ಭಾಗದಲ್ಲಿ. ಆದರೆ ಶಿಮ್ಲಾ ಅಗ್ರಿಮೆಂಟ್ ಆದ ಬಳಿಕ ಅದನ್ನು ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ರೇಖೆಯನ್ನಾಗಿ ರೂಪುಗೊಳಿಸಲಾಯಿತು. ಇದು ಮಿತ್ರರೇ ಭಾರತಕ್ಕೆ ದೊಡ್ಡ ಹಿನ್ನಡೆ. ಹಾಗೆ ಇಬ್ಬರೂ ಕೂಡ ಸೇನೆಯನ್ನು ಬಳಸದೇ ಇರೋದಕ್ಕೆ ನಿರ್ಧಾರ ಮಾಡಲಾಯಿತು. ಇನ್ನು ಮುಂದೆ ಎಲ್ಲೂ ಕೂಡ ಗುಂಡಿನ ಚಕಮಕಿ ಆಗಬಾರದು, ಯಾವುದೇ ಯುದ್ಧಕ್ಕೆ ಮುಂದಾಗಬಾರದು, ಶಾಂತಿ ನೆಲೆಸಬೇಕು, ಪರಸ್ಪರ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಬೇಕು. ಈ ರೀತಿಯಾಗಿ ಭಾರತದ ವಿಚಾರಕ್ಕೆ ಬಂದಾಗ ಕೆಲಸಕ್ಕೆ ಬಾರದಂತಹ ಕೆಲವೊಂದಷ್ಟು ಅಂಶಗಳನ್ನು ಅದರಲ್ಲಿ ಮೆನ್ಷನ್ ಮಾಡಲಾಯಿತು. ಹಾಗೆ ಈ ಶಿಮ್ಲಾ ಒಪ್ಪಂದದ ಮುಂದುವರೆದ ಭಾಗ ಏನು ಕೇಳಿದ್ರೆ, ಭಾರತ 1971ರ ಯುದ್ಧದಲ್ಲಿ ಬಂದಿಯಾಗಿಸಿಕೊಂಡಿದ್ದಂತಹ ಪಾಕಿಸ್ತಾನದ 93,000 ಸೈನಿಕರನ್ನ ಬಿಡುಗಡೆಗೊಳಿಸುವುದಕ್ಕೆ ನಿರ್ಧಾರ ಮಾಡಲಾಯಿತು. ಓಕೆ, ಬಿಟ್ಬಿಡ್ಲಿ, 93,000 ಜನರಿಗೆ ನಾವ್ಯಾಕ್ರಿ ಬಿಟ್ಟಿ ಕೂಳು ಹಾಕಬೇಕು ಅಂತ ಯೋಚನೆ ಮಾಡಿದ್ರೂ ಕೂಡ ಇದರ ಜೊತೆಗೆ ಭಾರತ ಸರ್ಕಾರ ಒಂದು ತೀರ್ಮಾನ ಮಾಡಿತು. ಆ ಯುದ್ಧದಲ್ಲಿ ಗೆದ್ದಿದ್ದಂತಹ ಪಾಕಿಸ್ತಾನದ 13,000 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನು ಪಾಕಿಸ್ತಾನಕ್ಕೆ ಬಿಡೋದಕ್ಕೆ ನಿರ್ಧಾರ ಮಾಡಲಾಯಿತು. ಇಂದಿರಾ ಗಾಂಧಿ ಅವರ ದೃಷ್ಟಿಯಲ್ಲಿ ಇದೊಂದು ಗುಡ್ ವಿಲ್. ಅವರು ಬಾಂಗ್ಲಾದೇಶವನ್ನೇ ಕಳ್ಕೊಂಡಿದ್ದಾರೆ, ಅವ್ರಿಗೆ ಗಾಯದ ಮೇಲೆ ಬರೆ ಹಾಕೋದು ಯಾಕೆ? ನಾವು ಗೆದ್ದುಕೊಂಡಿರುವಂತಹ ಈ 13,000 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನು ಕೂಡ ಬಿಟ್ಕೊಡ್ತೀವಿ ಅಂತ ಇಂದಿರಾ ಗಾಂಧಿ ಅವರು ತೀರ್ಮಾನ ಮಾಡಿದ್ರು. ಮಿತ್ರರೇ, ಇದೇನು ಸಣ್ಣ ವಿಚಾರ ಅಲ್ಲ. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಇದೆಯಲ್ಲ, ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡದಾದಂತಹ ಜಿಲ್ಲೆ ಇದೆಯಲ್ಲ, ಸರಿಸುಮಾರು ಅಷ್ಟೇ ಜಾಗವನ್ನು ಭಾರತ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದೆ. ನಾವು ಯುದ್ಧದಲ್ಲಿ ಜಯಿಸಿದ್ರಿ, ಅದು ನಮ್ಮ ಸೇನೆ ಅದಕ್ಕೆ ಬಲಿದಾನಗೈದಿದೆ. ಅದಕ್ಕೋಸ್ಕರವಾಗಿ 100 ಸೈನಿಕರು ಪ್ರಾಣತ್ಯಾಗ ಮಾಡಿದ್ದಾರೆ. ಅಷ್ಟೊಂದು ಜಾಗವನ್ನು ಭಾರತ ಯಾವುದೇ ಲಾಭ ಇಲ್ಲದೆ ಪಾಕಿಸ್ತಾನಕ್ಕೆ ಬಿಟ್ಟುಕೊಡ್ತು. ಪಾಕಿಸ್ತಾನವೂ ಕೂಡ ಚಿಕ್ಕ ಪುಟ್ಟ ಪ್ರಾಂತ್ಯಗಳನ್ನು ಭಾರತದಿಂದ ಜಯಿಸಿತ್ತು. ಆದರೆ ಭಾರತ ಗೆದ್ದಂತಹ ಪ್ರದೇಶಕ್ಕೆ ಅದು ಸರಿಸಮವಾಗಿರಲಿಲ್ಲ. ಅದನ್ನು ಪಾಕಿಸ್ತಾನ ಬಿಟ್ಕೊಡೋದಕ್ಕೆ ಒಪ್ಕೊಳ್ತು. ಆದರೆ ಪಾಕಿಸ್ತಾನ ಒಂದು ಪ್ರದೇಶದಿಂದ ಮಾತ್ರ ಹಿಂದೆ ಸರಿಲಿಲ್ಲ. ಅದು ಯಾವುದು ಕೇಳಿದ್ರೆ, ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಚಂಬ್ ಸೆಕ್ಟರ್. ಈ LOCಯ ಬಗ್ಗೆ ನಿರ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಈ ಚಂಬ್ ಸೆಕ್ಟರ್ ಅನ್ನು ಬಿಟ್ಟುಕೊಡೋದಕ್ಕೆ ಒಪ್ಪಲೇ ಇಲ್ಲ. ಇಂದಿರಾ ಗಾಂಧಿ ಅವರು ಒಂದೇ ಮಾತಿಗೆ ಹೇಳ್ತಾರೆ, ಇರ್ಲಿ ಬಿಡಿ, ಚಂಬ್ ಸೆಕ್ಟರ್ ನಿಮ್ಮ ಪಾಲಿಗೆ ಇರ್ಬಿಡ್ಲಿ, LOCಯಿಂದ ಆ ಭಾಗದಲ್ಲೇ ಇರಲಿ ಅಂತ ಇಂದಿರಾ ಗಾಂಧಿ ದೊಡ್ಡ ಮನಸ್ಸನ್ನ ಮಾಡ್ತಾರೆ. ಮಿತ್ರರೇ, ಇಂತಹ ಏಕಪಕ್ಷೀಯ ನಿರ್ಧಾರ ಮಾಡೋದಕ್ಕೆ ಅವರಿಗೆಲ್ಲ ಯಾರು ಅಧಿಕಾರ ಕೊಟ್ಟಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಇವತ್ತಿಗೂ ಬಿಡಿಸಲಾರದ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕೆ ಗೊತ್ತಾ? ನಾವೇನೋ ಅಣ್ಣ ತಮ್ಮನ ಜಗಳದಲ್ಲಿ ಒಂದು ಸ್ವಲ್ಪ ಜಾಗವನ್ನ ತಮ್ಮನಿಗೆ ಬಿಟ್ಕೊಟ್ಟ ಅಂತಂದ್ರೆ ಅದು ದೊಡ್ಡ ವಿಚಾರ ಅಲ್ಲ, ಯಾಕೆಂದ್ರೆ ಅದು ಪರ್ಸನಲ್ ಪ್ರಾಪರ್ಟಿ. ಆದರೆ ಒಂದು ದೊಡ್ಡ ಸೆಕ್ಟರ್, ಈ ಚಂಬ್ ಸೆಕ್ಟರ್ ಇದೆಯಲ್ಲ, ಒಟ್ಟು 220 ಸ್ಕ್ವೇರ್ ಕಿಲೋಮೀಟರ್ ಇರುವಂತಹ ಜಾಗ. 1971ರ ಯುದ್ಧದಲ್ಲಿ ಪಾಕಿಸ್ತಾನ ಹೆವಿ ಆರ್ಟಿಲರಿಯನ್ನು ಬಳಸಿಬಿಟ್ಟು ಆ ಇಡೀ ಪ್ರದೇಶವನ್ನು ವಶಕ್ಕೆ ಪಡೆದುಕೊಂಡಿತ್ತು. ಅಂದರೆ 1947ರಿಂದ 1971ರವರೆಗೂ ಕೂಡ ಆ ಚಂಬ್ ಸೆಕ್ಟರ್ ಭಾರತದ ಅವಿಭಾಜ್ಯ ಅಂಗವಾಗಿತ್ತು. 1971ರ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಅಲ್ಲಿ ಜಯ ಸಿಕ್ತು. ಬೇರೆ ಬೇರೆ ಕಡೆ ಭಾರತ ಪಾಕಿಸ್ತಾನದ ಭೂಮಿಯನ್ನು ವಶಕ್ಕೆ ಪಡೀತಲ್ಲ, ಅದೇ ರೀತಿಯಾಗಿ ಪಾಕಿಸ್ತಾನ ಈ ಚಂಬ್ ಸೆಕ್ಟರ್ ಅನ್ನು ವಶಕ್ಕೆ ಪಡೆದಿಟ್ಕೊಂಡಿತ್ತು. ಈ ಶಿಮ್ಲಾ ಅಗ್ರಿಮೆಂಟ್ ಆಗ್ತಿರುವಂತಹ ಸಂದರ್ಭದಲ್ಲಿ ಮಾತುಕತೆ ನಡೀತಿತ್ತಲ್ಲ, ಜುಲ್ಫಿಕರ್ ಅಲಿ ಭುಟ್ಟೋ ಈ ಪ್ರದೇಶವನ್ನು ಬಿಟ್ಕೊಡೋದಕ್ಕೆ ಒಪ್ಪಿಲ್ಲ. ಇಂದಿರಾ ಗಾಂಧಿ ದೊಡ್ಡ ಮನಸ್ಸು ಮಾಡಿಬಿಟ್ಟು ಇರ್ಲಿ ಬಿಡಿ ಹೀಗಂತ ಹೇಳಿ ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು. ಅದೇನು ಅಣ್ತಮ್ಮನ ಜಗಳದ ವ್ಯವಹಾರವ? ಅದು ಇಂದಿರಾ ಗಾಂಧಿ ಅವರ ಜಾಗ ಆಗಿರಲಿಲ್ಲ, ಭಾರತಕ್ಕೆ ಸೇರಿದಂತಹ ಜಾಗ ಆಗಿತ್ತು. ನಾವು ಗೆದ್ದಿದ್ದಂತಹ 13,000 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾ ಇದ್ದೀವಿ ಅಂದಮೇಲೆ ನಾವು ಕಳ್ಕೊಂಡಿದ್ದಂತಹ 220 ಸ್ಕ್ವೇರ್ ಕಿಲೋಮೀಟರ್ ಚಂಬ್ ಸೆಕ್ಟರ್ನ ಜಾಗವನ್ನು ಮರಳಿ ಪಡೆಯೋದಕ್ಕೆ ಭಾರತಕ್ಕೆ ಎಲ್ಲ ಅಧಿಕಾರ ಇತ್ತು, ಎಲ್ಲ ಅವಕಾಶ ಇತ್ತು. ಆದರೂ ಕೂಡ ಭಾರತ ಅದನ್ನು ಕೈ ಚೆಲ್ಬಿಡ್ತು. ಅದಕ್ಕೆ ಭಾರತ ಆಗ ಹೇಳಿದಂತಹದ್ದು ಗುಡ್ ವಿಲ್. ನಮಗೆ ಪಾಕಿಸ್ತಾನದೊಂದಿಗೆ ಒಳ್ಳೆಯ ಸಂಬಂಧ ಬೇಕು, ಅವರು ನಾವು ನೆರೆಹೊರೆಯವರು. ಅದೂ ಅಲ್ಲದೆ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಮಾನ್ಯತೆಯನ್ನು ಕೊಡ್ತಾ ಇದೆ. ಹೀಗಂತ ಭಾರತಕ್ಕೆ ಆ ಸಂದರ್ಭದಲ್ಲಿ ಅದೇ ದೊಡ್ಡ ವಿಚಾರವಾಗಿ ಕಂಡು ಬಂತು, ಅಂದ್ರೆ ಆಗಿನ ಸರ್ಕಾರಕ್ಕೆ. ಮಿತ್ರರೇ, ಜಮ್ಮು ಕಾಶ್ಮೀರಕ್ಕೆ ಹೊಂದಿಕೊಂಡಿರುವಂತಹ ಸದ್ಯ POKಯ ಭಾಗ ಆಗಿರುವಂತಹ ಈ ಚಂಬ್ ಸೆಕ್ಟರ್ ಇದೆಯಲ್ಲ, ಭಾರತದ ರಕ್ಷಣಾತ್ಮಕ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಲೊಕೇಶನ್ ನಲ್ಲಿದೆ. ಅದನ್ನ ಭಾರತ ಸುಖಾಸುಮ್ಮನೆ ಕೈ ಚೆಲ್ತು. ಈಗ ಖ್ವಾಜಾ ಆಸಿಫ್ ಹೇಳ್ತಾ ಇದ್ದಾನೆ, ಶಿಮ್ಲಾ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿದೆ, ಅದೊಂದು ಡೆಡ್ ಡಾಕ್ಯುಮೆಂಟ್ ಅಂತ. ಹೀಗಾಗಿ ಭಾರತ ಪುನಃ ಈ ಚಂಬ್ ಸೆಕ್ಟರ್ ಮೇಲೆ ಹಕ್ಕು ಸಾಧಿಸುವಂತಹ ಎಲ್ಲ ಅಧಿಕಾರವನ್ನು ಹೊಂದಿದೆ. ನಾವು ಪಾಕಿಸ್ತಾನಕ್ಕೆ ಪತ್ರ ಬರೆದು ಕೇಳಬಹುದು, ಅಥವಾ ನಮ್ಮ ಸೈನಿಕರನ್ನು ಕಳುಹಿಸಬೇಕಾದ್ರೂ ಕೇಳಬಹುದು. ಯಾಕೆಂದ್ರೆ ಶಿಮ್ಲಾ ಅಗ್ರಿಮೆಂಟ್ ಈಗ ಅಸ್ತಿತ್ವದಲ್ಲಿಲ್ಲ, ಅದೊಂದು ಡೆಡ್ ಡಾಕ್ಯುಮೆಂಟ್ ಅಂತ ಅಲ್ಲಿನ ರಕ್ಷಣಾ ಸಚಿವ ಹೇಳಿದ್ದಾನೆ. ಮಿತ್ರರೇ, ನಿಮಗೀಗೊಂದು ಪ್ರಶ್ನೆ ಬಂದಿರಬಹುದು, ಈ ಶಿಮ್ಲಾ ಅಗ್ರಿಮೆಂಟ್ ಅನ್ನ ಅವತ್ತೇ ಕ್ಯಾನ್ಸಲ್ ಮಾಡಿಬಿಟ್ರಲ್ಲ,
ಭಾರತ ಸಿಂಧೂ ನದಿ ನೀರು ಒಪ್ಪಂದವನ್ನು ಕ್ಯಾನ್ಸಲ್ ಮಾಡ್ತಿದ್ದಂತೆ ಅದಕ್ಕೆ ಕೌಂಟರ್ ಕೊಡ್ತೀವಿ ಅಂತ ಹೇಳಿ ಪಾಕಿಸ್ತಾನ ಇದನ್ನು ಕ್ಯಾನ್ಸಲ್ ಮಾಡಿದೆ. ಈಗೇನು ಖ್ವಾಜಾ ಆಸಿಫ್ ಹೇಳೋದು ಅವತ್ತೇ ಆಗೋಗಿದೆಯಲ್ಲ ಅಂತ ಕೆಲವರಿಗೆ ಪ್ರಶ್ನೆ ಬಂದಿರಬಹುದು. ಮಿತ್ರರೇ, ಪಾಕಿಸ್ತಾನ ಅವತ್ತು ದೊಡ್ಡದಾಗಿ ಹೇಳಿತ್ತು ನಾವು ಶಿಮ್ಲಾ ಅಗ್ರಿಮೆಂಟ್ ಅನ್ನು ಕ್ಯಾನ್ಸಲ್ ಮಾಡಿದೀವಿ ಅಂತ. ಅದು ಕೇವಲ ಸ್ಟೇಟ್ಮೆಂಟ್ ಅಷ್ಟೇ ಆಗಿತ್ತು. ಅದನ್ನೇ ಆಧರಿಸಿ ಪಾಕಿಸ್ತಾನದ ಪತ್ರಿಕೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಹೆಡ್ಡಿಂಗ್ಗಳನ್ನು ಹಾಕಿ ವರದಿಯನ್ನು ಕೂಡ ಪ್ರಕಟಿಸಲಾಗಿತ್ತು. ಆದರೆ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಅಧಿಕೃತವಾಗಿ ಹೊರಡಿಸಿದಂತಹ ಪ್ರಕಟಣೆಯಲ್ಲಿ ಈ ರೀತಿಯ ಯಾವುದೇ ನಿರ್ಧಾರವನ್ನು ಈವರೆಗೆ ಕೈಗೊಂಡಿಲ್ಲ ಹೀಗಂತ ಸ್ಪಷ್ಟಪಡಿಸಿತ್ತು. ಯಾಕೆಂದ್ರೆ ಈ ಶಿಮ್ಲಾ ಅಗ್ರಿಮೆಂಟ್ ಇದೆಯಲ್ಲ, ಪಾಕಿಸ್ತಾನವನ್ನ ಈವರೆಗೆ ಕಾಯ್ತಾ ಇರುವಂತಹ ಭಾರತದ ದಯೆಯ ಪ್ರತೀಕವಾಗಿರುವಂತಹ ಒಂದು ಅಗ್ರಿಮೆಂಟ್ ಅದು. ಅದನ್ನು ಪಾಕಿಸ್ತಾನ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿದ್ದೆ ಆದರೆ ಅವರಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಅದೇ ಕಾರಣಕ್ಕಾಗಿ ಅವರು ಅಫಿಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ನಾವು ಶಿಮ್ಲಾ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿದೀವಿ ಅಂತ. ಸದ್ಯ ಮಿತ್ರರೇ, ಈ ಖ್ವಾಜಾ ಆಸಿಫ್ ಸ್ಟೇಟ್ಮೆಂಟ್ನಿಂದಾಗಿ ಭಾರತಕ್ಕೊಂದು ಮತ್ತೆ ಬಲ ಬಂದಂತಾಗಿದೆ. ನರೇಂದ್ರ ಮೋದಿ ಸರ್ಕಾರ ಈ ಚಂಬ್ ಸೆಕ್ಟರ್ ಮೇಲೆ ಹಕ್ಕು ಸಾಧಿಸೋದಕ್ಕೆ ಮತ್ತೆ ಪ್ರಯತ್ನವನ್ನು ಆರಂಭಿಸಬಹುದು. ಮಿತ್ರರೇ, ಭಾರತದ ಇತಿಹಾಸದ ಬಗ್ಗೆ ಹೇಳ್ತಾ ಹೋದ್ರೆ ನಮ್ಮ ತಲೆ ಮೇಲೆ ನಾವೇ ಚಪಡಿ ಎಳೆದುಕೊಂಡಂತಹ ಅನೇಕ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ವಿವರಿಸಿ ಮುಗಿಯೋದೇ ಇಲ್ಲ. ಅಷ್ಟೊಂದು ತಪ್ಪುಗಳನ್ನ ನಮಗೆ ನಾವೇ ಮಾಡ್ಕೊಂಡಿದ್ದೀವಿ. ಅದೇನೋ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ ನೋಡಿ, ನಮ್ಮ ಹಿರಿಯರು ಮಾಡಿದಂತಹ ತಪ್ಪುಗಳೇನಿರುತ್ತೆ ಅಥವಾ ಪಾಪ ಕರ್ಮಗಳೇನಿರುತ್ತೆ ಅದು ಆ ಕುಟುಂಬದ ಮುಂದಿನ ತಲೆಮಾರಿಗೆ ಬಾಧಿಸುತ್ತೆ ಅಂತ. ಇದು ಕೇವಲ ನಮ್ಮ ಕುಟುಂಬಗಳಿಗೆ ಮಾತ್ರ ಅನ್ವಯಿಸೋದಿಲ್ಲ, ದೇಶಕ್ಕೆ ಕೂಡ ಅನ್ವಯಿಸುತ್ತೆ. ನಮ್ಮ ಹಿಂದಿನ ಸರ್ಕಾರಗಳು ಮಾಡಿದಂತಹ ಬ್ಲಂಡರ್ಗಳು, ದೂರದೃಷ್ಟಿಯ ಕೊರತೆಯಿಂದಾಗಿ ಕೈಗೊಂಡಂತಹ ನಿರ್ಧಾರಗಳು ಇವತ್ತಿನ ಪೀಳಿಗೆಯನ್ನು ಬಾಧಿಸ್ತಾ ಇದೆ, ಇವತ್ತಿನ ಭಾರತಕ್ಕೆ ತೊಂದರೆ ಕೊಡ್ತಾ ಇದೆ. ಇದಕ್ಕೆ ಇನ್ನೊಂದು ಉತ್ತಮ ಉದಾಹರಣೆ ಕೊಡಬೇಕು ಅಂತಂದ್ರೆ 1965ರ ಯುದ್ಧದಲ್ಲಿ ಹಾಜಿಫಿರ್ ಸೆಕ್ಟರ್ ಅನ್ನ ಭಾರತ ಏನು ಗೆದ್ದುಕೊಂಡಿತ್ತಲ್ಲ, ಇದನ್ನ ತಾಷ್ಕೆಂಟ್ ಒಪ್ಪಂದದಲ್ಲಿ ಕಳೆದುಕೊಂಡಿದ್ದು ನಿಮಗೆ ನೆನಪಿರಲಿ ಮಿತ್ರರೇ. ಭಾರತದ ಸೇನೆಗೆ ಸರ್ಕಾರ ಕೈಗೊಂಡಂತಹ ಅನೇಕ ತೀರ್ಮಾನಗಳ ಬಗ್ಗೆ ಅಪಸ್ವರ ಇರುತ್ತೆ. ಅದರಲ್ಲಿ ಅತ್ಯಂತ ದೊಡ್ಡ ಅಪಸ್ವರ ಯಾವುದಕ್ಕಿದೆ ಕೇಳಿದ್ರೆ ಈ ಹಾಜಿಫಿರ್ ಸೆಕ್ಟರ್ ಅನ್ನ ಭಾರತ ಕಳ್ಕೊಂಡಿದ್ರ ಬಗ್ಗೆ. ನೀವೇನೀಗ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರಿ, ಇದು ಹಾಜಿಫಿರ್ ಸೆಕ್ಟರ್. ಇದು ಕಾಶ್ಮೀರದ ಭಾಗ ಆಗಿತ್ತು. ಆದರೆ 1948ರಲ್ಲಿ ಪಾಕಿಸ್ತಾನ ಇದರ ಕಂಟ್ರೋಲ್ ಅನ್ನು ಪಡೆದಿತ್ತು. ಅನಂತರ ನೆಹರು ವಿಶ್ವಸಂಸ್ಥೆಗೆ ಹೋಗ್ತಾರೆ, ಯುದ್ಧ ವಿರಾಮ ಘೋಷಣೆ ಆಗುತ್ತೆ. ಯುದ್ಧ ವಿರಾಮದ ರೇಖೆಯನ್ನೇ ಭಾರತ ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಗಡಿ ಅಂತ ಒಪ್ಕೊಳ್ಬೇಕಾದಂತಹ ಸನ್ನಿವೇಶ ಬರುತ್ತೆ. ಹೀಗಾಗಿ ಹಾಜಿಫಿರ್ ಸೆಕ್ಟರ್ ಕೂಡ ಪಾಕಿಸ್ತಾನದ ಕಂಟ್ರೋಲ್ಗೆ ಒಳಪಟ್ಟಿರುತ್ತೆ. ಆದರೆ 1965ರಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೆ ಶುರು ಮಾಡುತ್ತೆ. 1962ರಲ್ಲಿ ಭಾರತ ಚೀನಾ ವಿರುದ್ಧ ಯುದ್ಧದಲ್ಲಿ ಸೋಲುತ್ತೆ, ದೊಡ್ಡ ಭೂಭಾಗವನ್ನು ಕಳೆದುಕೊಂಡಿರುತ್ತೆ. ಹೀಗಾಗಿ ಪಾಕಿಸ್ತಾನ ಯೋಚನೆ ಮಾಡುತ್ತೆ ಭಾರತ ತುಂಬ ವೀಕ್ ಆಗಿದೆ. ಅದು ಅಲ್ಲದೆ ಭಾರತದಲ್ಲಿ ಪ್ರಧಾನಿಯಾಗಿರುವಂತಹದ್ದು ಅತ್ಯಂತ ವೀಕ್ ಪರ್ಸನ್ ಆದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ. ನಾವು ಈಸಿಯಾಗಿ ಭಾರತವನ್ನು ಗೆದ್ದು ಬಿಡಬಹುದು ಅಂತ ಹೇಳಿ ಅವರು ಯುದ್ಧವನ್ನು ಆರಂಭಿಸ್ತಾರೆ. ಆಗ ಭಾರತದ ಸೇನೆ ಪಾಕಿಸ್ತಾನಕ್ಕೆ ಕೊಟ್ಟಂತಹ ದೊಡ್ಡ ಏಟೇನು ಕೇಳಿದ್ರೆ ಪಾಕಿಸ್ತಾನದ ಹಾಜಿಫಿರ್ ಸೆಕ್ಟರ್ ಅನ್ನ ಕಂಪ್ಲೀಟ್ ಆಗಿ ವಶಕ್ಕೆ ಪಡೆದುಕೊಳ್ಳುತ್ತೆ. ಭಾರತ ಪಾಕಿಸ್ತಾನಕ್ಕೆ ಅನೇಕ ವಿಧವಾಗಿ ಏಟ್ ಕೊಟ್ಟಿರುತ್ತೆ. ಆದರೆ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಕೇಳಿದ್ರೆ ಈ ಹಾಜಿಫಿರ್ ಸೆಕ್ಟರ್ ಅನ್ನ ಭಾರತ ವಶಕ್ಕೆ ಪಡೆದಿದ್ದು. ಇದು ಭಾರತಕ್ಕೂ ಕೂಡ ತೀರಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಸೇನೆ ಈ ತೀರ್ಮಾನವನ್ನು ಕೈಗೊಂಡಿರುತ್ತೆ. ಯಾಕೆ ಕೇಳಿದ್ರೆ ಈ ಉರಿ ಮತ್ತು ಪೂಂಚ್ ನಡುವೆ ಇವತ್ತಿರುವಂತಹ ಡಿಸ್ಟೆನ್ಸ್, ನೀವು ರಸ್ತೆ ಮಾರ್ಗದಲ್ಲಿ ಸಾಗಬೇಕು ಅಂತಂದ್ರೆ 282 ಕಿಲೋಮೀಟರ್ ಇದೆ. ಈ ಹಾಜಿಫಿರ್ ಏನಾದರೂ ನಮ್ಮ ಭಾಗ ಆಗಿದ್ದೇ ಆಗಿದ್ರೆ ನಾವು ಕೇವಲ 56 ಕಿಲೋಮೀಟರ್ನಲ್ಲಿ ಉರಿ ಮತ್ತು ಪೂಂಚನ್ನು ಸಂಪರ್ಕಿಸಬಹುದಾಗಿತ್ತು. ಜೊತೆಗೆ ಮಿತ್ರರೇ, ಇವತ್ತು ಪಾಕಿಸ್ತಾನ ಉಗ್ರರನ್ನ ಭಾರತದೊಳಗೆ ಕಳುಹಿಸುತ್ತಲ್ಲ, ಇದಕ್ಕೆ ಅತ್ಯಂತ ದೊಡ್ಡ ರಹದಾರಿ ಯಾವುದು ಕೇಳಿದ್ರೆ ಈ ಹಾಜಿಫಿರ್ ಸೆಕ್ಟರ್. ಇಲ್ಲಿನ ಪರ್ವತ ಶ್ರೇಣಿಗಳೇ ಆಗಿದ್ದಾವೆ. ಇದು ಪಾಕಿಸ್ತಾನಕ್ಕೆ ಬಹಳ ಹೆಲ್ಪ್ ಮಾಡುವಂತಹ ಒಂದು ಭೂಪ್ರದೇಶ ಆಗಿದೆ. ಇದನ್ನು 1965ರಲ್ಲಿ ಭಾರತೀಯ ಸೇನೆ ವಶಕ್ಕೆ ಪಡೆದು ಬಿಡುತ್ತೆ. ಹಾಜಿಫಿರ್ ಸೆಕ್ಟರ್ನ ಕಂಪ್ಲೀಟ್ ಕಂಟ್ರೋಲ್ ಅನ್ನ ಭಾರತೀಯ ಸೇನೆ ಹೊಂದಿರುತ್ತೆ. ಆದರೆ ನಾವು ತಾಷ್ಕೆಂಟ್ ಒಪ್ಪಂದವನ್ನು ಮಾಡ್ಕೊಳ್ತೀವಲ್ಲ, ಆ ಸಂದರ್ಭದಲ್ಲಿ ಯಾವುದೇ ಲಾಭ ಇಲ್ಲದೆ ಈ ಹಾಜಿಫಿರ್ ಸೆಕ್ಟರ್ ಅನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಲಾಗುತ್ತೆ. ಮಿತ್ರರೇ, ಇದು ನಮ್ಮ ಸೇನೆಗೆ ಎಷ್ಟು ಬೇಸರವನ್ನು ತಂದಿದೆ ಅಂತಂದ್ರೆ ಇವತ್ತಿಗೂ ಕೂಡ ಭಾರತೀಯ ಸೇನೆ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಇಂತಹ ಬ್ಲಂಡರ್ ಅನ್ನ ಭಾರತ ಯಾಕೆ ಮಾಡ್ತು ಅನ್ನುವಂಥದ್ದು ನಮ್ಮ ಸೇನೆಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಈ ಬಗ್ಗೆ ಭಾರತದ ಎಕ್ಸ್ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ DB ಶೇಖತ್ಕರ್ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಅವ್ರೇನ್ ಹೇಳಿದ್ರು ಅಂತಂದ್ರೆ, ನಾವು ಇವತ್ತು ಕಲಿಯಬೇಕಾದಂತಹ ದೊಡ್ಡ ಪಾಠ ಏನು ಕೇಳಿದ್ರೆ ಯುದ್ಧದಲ್ಲಿ ಗಳಿಸಿದಂತಹ ಲಾಭವನ್ನ ಮಾತುಕತೆಯ ಟೇಬಲ್ನಲ್ಲಿ ಕಳ್ಕೊಂಡಿದ್ದೇ ಆದ್ರೆ ಭವಿಷ್ಯದ ಯುದ್ಧಕ್ಕೆ ಬಹಳ ಹಿನ್ನಡೆ ಆಗತ್ತೆ. ಹೀಗಂತ ಭಾರತದ ಮಾಜಿ ಲೆಫ್ಟಿನೆಂಟ್ ಜನರಲ್ ಆಗಿದ್ದಂತಹ DB ಶೇಖತ್ಕರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಭಾರತ ಐತಿಹಾಸಿಕವಾಗಿ ಇಂತಹ ಬ್ಲಂಡರ್ಗಳನ್ನ ಅನೇಕ ಬಾರಿ ಮಾಡಿದೆ. ಇದರಿಂದ ಭಾರತದ ಸೇನೆಗೆ ಇವತ್ತು ಕೂಡ ಹಿನ್ನಡೆ ಆಗ್ತಾ ಇದೆ. ನಮ್ಮ ಸೈನಿಕರು ರಕ್ತ ಚೆಲ್ಲಿ ಕಷ್ಟಪಟ್ಟು ಗಳಿಸಿದಂತಹ ಭೂಪ್ರದೇಶವನ್ನ ನಮ್ಮ ರಾಜಕಾರಣಿಗಳು ಟೇಬಲ್ ಮೇಲೆ ಕೂತ್ಕೊಂಡು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ನಿರಾಯಾಸವಾಗಿ ಬಿಟ್ಟುಕೊಟ್ಟು
ಭಾರತಕ್ಕೆ ಹಿನ್ನಡೆಯನ್ನು ತಂದಿಟ್ಟಿದ್ದಾರೆ. ಆದರೆ ಈಗ ನಮ್ಮ ವಿಪಕ್ಷ ನಾಯಕನಾಗಿರುವಂತಹ ರಾಹುಲ್ ಗಾಂಧಿ ಇರಬಹುದು ಅಥವಾ ಇಡೀ ಕಾಂಗ್ರೆಸ್ ಪಾರ್ಟಿ ಇರಬಹುದು, ಈ ಇತಿಹಾಸದ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೆ ರೆಡಿಯೇ ಇಲ್ಲ. ಅವರು ನರೇಂದ್ರ ಮೋದಿ ಅವರು ಟ್ರಂಪ್ ಅವರು ಹೇಳಿದ್ದಕ್ಕಾಗಿ ಯುದ್ಧ ವಿರಾಮ ಘೋಷಣೆ ಮಾಡಿಬಿಟ್ರು. ನರೇಂದರ್ ಸರೆಂಡರ್ ಅನ್ನುವಂಥ ನರೇಟಿವ್ ಬಿಲ್ಡ್ ಮಾಡಿ ದೇಶಕ್ಕೆ ಹಿನ್ನಡೆ ಮಾಡೋದಕ್ಕೆ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ನನಗನ್ಸುತ್ತೆ ಮಿತ್ರರೇ, ಈಗ ಆಪರೇಷನ್ ಸಿಂಧೂರದ ವೇಳೆ ಭಾರತ ಸರ್ಕಾರವಾಗಲಿ ಭಾರತೀಯ ಸೇನೆಯಾಗಲಿ ಭಾರತದ ಭವಿಷ್ಯಕ್ಕೆ ಹಿನ್ನಡೆಯಾಗುವಂತಹ ಒಂದು ಸಣ್ಣ ಬ್ಲಂಡರ್ ಅನ್ನು ಕೂಡ ಮಾಡಿಲ್ಲ. ಇದನ್ನು ಪ್ರತಿಯೊಬ್ಬ ಭಾರತೀಯನೂ ಕೂಡ ಒಪ್ಪಲೇಬೇಕಾದಂತಹ ಸತ್ಯ ಇದು. ಆದರೂ ಸಹ ವಿಪಕ್ಷಗಳು ಸುಳ್ಳು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ತನ್ನೆಲ್ಲಾ ಶಕ್ತಿಯನ್ನು ಬಳಸಿಕೊಂಡು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದಾವೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.